ಅವತ್ತು ಗಿಳಿಲಿ ಯಾವ್ದಾದ್ರು ಶಕ್ತಿ ಇದ್ರೆ ಅದನ್ನ ಬನ್ಸೋಕೆ ಅಂತ ನಿಮ್ ತಮ್ಮನ್ ಕಳ್ಸಿದ್ರಿ. ಅವ್ರು ಬಂದು ಬನ್ಸಿದೀನಿ ಅಂತ ನಮಗೆ ಭರವಸೆ ಕೊಟ್ಟೋದ್ರು. ಆದ್ರೆ ಇವತ್ತೇನಾಯ್ತು ಗೊತ್ತಾ? ಇದಕ್ಕೆ ನೀವೇನ್ ಹೇಳ್ತೀರಾ ಸ್ವಾಮಿ? ಇದು ಆಕಸ್ಮಿಕವಾಗಿ ನಡೆದಿರೋದಲ್ಲ. ನೀನ್ ತಿಳ್ಕೊಂಡ ಹಾಗೆ ಗಿಣಿಲಿ ಇನ್ನೂ ಶಕ್ತಿ ಇದೆ. ಇನ್ಮೇಲೆ ಆ ಶಕ್ತಿ ನಿಮಗೆ ತೊಂದರೆ ಕೊಡೋದನ್ನ ಬರೀ ಫೋನಲ್ಲಿ ಕೇಳ್ಕೊಂಡು ಸುಮ್ಮನಿರೋದಿಲ್ಲ. ನನ್ನ ಅಷ್ಟು ಮಂತ್ರಶಕ್ತಿಗಳನ್ನು ಉಪಯೋಗಿಸಿ ಮತ್ತಷ್ಟು ವಿದ್ಯೆಗಳನ್ನು ಕಲಿತೀನಿ. ಮುಂದಿನ ಅಮಾವಾಸ್ಯೆ ದಿನ ಬರ್ತಾ ಇದ್ದೀನಿ. ಒಂದು ಪೂಜೆ ಮಾಡಿ ಆ ಗಿಣಿಲಿರೋ ಶಕ್ತಿಯನ್ನು ಬಂಧಿಸ್ತೀನಿ. ಇದು ನಾನು ನಿನಗೆ ಕೊಡ್ತಾ ಇರೋ ಮಾತು. ಅಲ್ಲಿವರೆಗೂ ನೀವು ಹುಷಾರಾಗಿರಿ. ಸರಿ ಸ್ವಾಮಿಗಳೇ, ನಿಮ್ ಮಾತಿನ ಮೇಲೆ ನಮಗೆ ಭರವಸೆ ಇದೆ. ಮುಂದಿನ ಅಮಾವಾಸ್ಯೆ ತನಕ ಕಾಯ್ತೀವಿ. ಅಪ್ಪ ಬನ್ನಿ ಹೊರಡೋಣ. ಇಲ್ಲಿ ನಿಂತು ಈ ಅವಮಾನ ಸಹಿಸೋದು ಬೇಡ. ತಪ್ಪು ಮಾಡುವವರೇ ಹೀಗೆ ತಲೆ ತಗ್ಸೋದು. ನಿನಗೆ ನಾನು ಕೊಟ್ಟಿದ್ದು ಒಂದೇ ಕೆಲಸ. ಅದನ್ನ ನೀನು ಸರಿಯಾಗಿ ನಡ್ಸ್ಕೊಟ್ಟಿದ್ದ ಅಂತಂದ್ರೆ ಈ ಮಂತ್ರಶಕ್ತಿ ಕಳೆಯೋದಕ್ಕೆ ನಾರಾಯಕ. ಹೇಳೋ ಹೇಳೋ, ಅವತ್ತೇನು ನಡೀತು? ಗಿಣಿಲಿರೋ ಶಕ್ತಿನ ಬಂಧಿಸ್ತೆ ಅಂತ ಯಾಕೆ ಸುಳ್ಳು ಹೇಳಿದೆ? ಹೇಳೋ ಹೇಳೋ. ಹೇಳ್ತೀರಣ್ಣ, ಹೇಳ್ತೀರಿ. ಅವತ್ತೇನಾಯ್ತು ಅಂದ್ರೆ, ಹೊರಗೆ ಬರ್ಲಿಲ್ಲ ಅಂದ್ರೆ ಘೋರ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಬಾ, ಬಂದು ನಿಲ್ಲು. ಬೇಡ ತಾಯಿ, ಬೇಡ ಬೇಡ, ಬಿಟ್ಬಿಡ ತಾಯಿ. ಪ್ರಾಣ ಭಿಕ್ಷೆ ಬೇಕು ಅಂದ್ರೆ ನಾನ್ ಹೇಳ್ದ ಕೇಳ್ಬೇಕು. ಕೇಳ್ತೀಯಾ? ಈಗ ಬಂದಿದ್ರಲ್ಲ ಮೂರ್ ಜನ, ಅವ್ರ ಹತ್ರ ಚಿತ್ರ ಬಂದಿದ್ದು ಅಂತ ಹೇಳ್ಕೊಡ್ದು. ಆ ಗಿಳಿಯಲ್ಲಿ ಯಾವ್ದೋ ಕೆಟ್ಟ ಶಕ್ತಿ ಇತ್ತು, ಅದನ್ನ ನಾನು ಬಂಧಿಸಿದ್ದೀನಿ. ಇನ್ನು ಆ ಗಿಳಿ ಯಾವತ್ತು ನಿಮ್ಗೆ ತೊಂದರೆ ಕೊಡಲ್ಲ ಅಂತ ನಂಬೋ ಹಾಗೆ ಹೇಳ್ಬೇಕು. ಒಂದ್ ವೇಳೆ ನಾನ್ ಹೇಳ್ದಂಗೆ ನೀನ್ ಹೇಳಲಿಲ್ಲ ಅಂತ ಇಟ್ಕೋ, ನೀನ್ ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ಪ್ರಾಣ ತೆಗಿತೀನಿ. ಕ್ಷಮಿಸ್ಬಿಡಿ ಅಣ್ಣ. ಮುಂದಿನ ಅಮಾವಾಸ್ಯೆಲೆ ಪೂಜೆ ಮಾಡಿ ಅವಳನ್ನ ಬಂದ್ಸೋಣ ಅಂತ ಇದ್ದೆ. ಅಷ್ಟರಲ್ಲೇ ವಿಷಯ ನಿಮಗೆ ಗೊತ್ತಾಯ್ತು. ನಿನ್ನ ಯೋಚನೆ ಸರಿ ಇದೆ, ಆದರೆ ಅವಳು ಬೇರೆ ಯಾರು ಅಲ್ಲ, ಘನಘೋರ ಶಕ್ತಿ ಇರೋ ಮೋಹಿನಿ. ಅವಳ ಹೆಸರೇ ಚಿತ್ರ. ಬಿಡಲ್ಲ ಬಿಡಲ್ಲ, ಅವಳನ್ನ ಸುಮ್ಮನೆ ಬಿಡಲ್ಲ. ಚಿತ್ರ, ನಿನ್ನ ಸವಾಲನ್ನ ಸ್ವೀಕರಿಸ್ತಾ ಇದ್ದೀನಿ. ಬರ್ತೀನಿ, ಬಂದೇ ಬರ್ತೀನಿ. ಬಂದು ನಿನ್ನನ್ನು ಬಂಧಿಸ್ತೀನಿ.
ಮುಂದಿನ ಅಮಾವಾಸ್ಯೆ ದಿನ ನಿನ್ನ ಕೊನೆಯ ದಿನ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನೋಡಿ, ಎಲ್ಲ ಅಪಶಕುನಗಳು ಕಳೆದೋಗಿದೆ. ಇನ್ನು ಪೂಜೆ ಶುರು ಮಾಡ್ಕೊಳ್ಳೋಣ. ಬಿಡಿ, ಎಲ್ಲ ವಿಘ್ನ ನಿವಾರಣೆ ಆಗಿದೆ. ಇನ್ನೇನು ತೊಂದರೆ ಇಲ್ಲ. ಹೋಗಿ ದೀಪ ಬೆಳೆದು ಹೋಗು ಬೆಳ್ಳು. ಅಮ್ಮ, ಈ ಬೆಳ್ಳಿಗೆ ದೀಪ ಹಚ್ಚೋದಕ್ಕೆ ಬಿಟ್ರಿ ನೀವು ಶರ್ಮಿಳ ಇಬ್ಬರೊಬ್ಬರು ಅನ್ಸ್ಬೋದಿತ್ತ. ಭೈರ, ಕೆಲವೊಂದ್ಸತಿ ದೂರ ನಿಂತು ಹಬ್ಬ ಆಚರಿಸ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ಜನಗಳ ಎದುರುಗಡೆ ನಾವು ವಿಲನ್ ಆಗ್ಬಿಡ್ತೀವಿ. ಒಳ್ಳೇದಾಗಲಿ ಅಂತ ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ಅಕ್ಷತೆ ಹಾಕ್ಬಿಡಿ. ಅಮ್ಮ ತಗೊಳ್ಳಿ, ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ಈ ಸ್ಕ್ರಿಪ್ಟನ್ನು ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೆ ಕೊಟ್ಬಿಡಿ. ಒಳ್ಳೇದಾಗಲಿ. ಕಾರ್ತಿಕ್, ಹೋಗಿ ತಗೊಳ್ಳಿ. ಕಾರ್ತಿಕ್, ಈ ಕೆಲಸ ಶುರು ಆದಾಗಿಂದ ಕೊನೆವರೆಗೂ ಸಂತೋಷವಾಗಿರಲಿ. ಈ ಕೆಲಸನ ಶ್ರದ್ಧೆಯಿಂದ ಮಾಡಿ ಇದಕ್ಕೆ ನ್ಯಾಯ ಒದಗಿಸು. ನಿಮಗೂ ನಿಮ್ಮ ತಂಡಕ್ಕೂ ಇದರಿಂದ ಒಳ್ಳೇದಾಗ್ಲಿ ಅಂತ ನಾನು ಆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ಸ್. ನಾವು ಬರ್ತೀವಿ ಸರ್. ಮೈರಾ, ಚಿಕ್ಕಮ್ಮ, ಶರ್ಮಿಳಾ, ಬನ್ನಿ ಹೋಗೋಣ. ನೋಡಿ, ಇಲ್ಲಿ ತನಕ ಆಗಿದೆ. ಓಕೆ ಕಾರ್ತಿಕ್, ಒಂದು ಕೆಲಸ ಮಾಡೋಣ. ಮಿಕ್ಕಿ ಡಿಸ್ಕಷನ್ ಆಫೀಸಲ್ಲಿ ಇಟ್ಕೊಳ್ಳೋಣ. ನಾವು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಸರಿ ಸರ್. ಚೇತು, ಅದನ್ನೆಲ್ಲ ಎತ್ಬಿಡಮ್ಮ ಆಫೀಸು. ಹಾಂ, ಪುರೋಹಿತ್ರೆ, ಒಂದು ನಿಮಿಷ ಬನ್ನಿ ಇಲ್ಲಿ. ನಿಮ್ಮ ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅಂತ ನಮ್ಮ ಮ್ಯಾನೇಜರ್ ಹೇಳಿದ್ರು. ಬನ್ನಿ, ಪೇಮೆಂಟ್ ಕೊಡಿ. ಬಿಟ್ಬಿಡಯ್ಯ, ನನ್ನ ಯಾಕಯ್ಯ ಇಲ್ಲಿ ಹೇಳ್ಕೊಂಬಂದೆ? ನಾನು ಬೇರೆ ಕಡೆ ಪೂಜೆಗೆ ಟೈಮ್ ಆಗುತ್ತೆ. ಬೇರೆ ಕಡೆ ಪೂಜೆ ಮಾಡೋದಕ್ಕಿಂತ ಮುಂಚೆ ನಿನಗೆ ಸರಿಯಾದ ಪೂಜೆ ಮಾಡಬೇಕು. ಹಾಗಿದ್ರೆ ನಿಜ ಹೇಳು, ಇಲ್ಲ ಸಾಯಿಸ್ಬಿಡ್ತೀನಿ. ಹೇಳ್ತೀನಿ, ನನಗೆ ಹೆಂಡತಿ ಮಕ್ಕಳಿದ್ದಾರಯ್ಯ, ಏನು ಮಾಡಬೇಡ. ಹೇಳು. ಮಾಯವ್ರ ತಂದೆ ನೀಲ್ಕಂಠ ಹೆದರ್ಸಿ ಬೆದರಿಸಿ ದುಡ್ಡು ಕೊಟ್ಟು ಎಣ್ಣೆ ಬದಲು ಪೆಟ್ರೋಲ್ ಹಾಕಿಸ್ದ. ಅದಕ್ಕೂ ಹೆದರದೆ ಹೋದ್ರೆ ನಿಮ್ಮ ಮನೆಯವ್ರನ್ನೆಲ್ಲ ಸಾಯಿಸ್ಬಿಡ್ತೀನಿ ಅಂತ ಧಮ್ಕಿ ಹಾಕ್ದ. ನನಗೇನು ತೋಚಲಿಲ್ಲಯ್ಯ. ನಿಮ್ಮಂಥವರೆಲ್ಲ ಧೈರ್ಯವಾಗಿ ಹೆದರ್ಸಿದ್ರೆ ಯಾವ ಪ್ರಾಬ್ಲಮ್ ಆಗಲ್ಲ. ಏನು ಮಾಡೋಣ, ನಿಮ್ಮಂಥವ್ರಿಗೆ ಧೈರ್ಯನೇ ಇಲ್ವೇ? ಅದಕ್ಕೆ ಅಲ್ಲಲ್ಲಿ ಇಂಥ ಅಣಬೆಗಳು ಹುಡ್ಕೋತವೆ. ಸತ್ಯವಾಗ್ಲೂ ಇನ್ಮೇಲೆ ಈ ಥರ ನಡ್ಕೊಳ್ಳಲ್ಲಯ್ಯ.
ದಯವಿಟ್ಟು ಬಿಟ್ಟು ಬಿಡಯ್ಯ. ನೆಕ್ಸ್ಟ್ ಟೈಮ್ ಎಲ್ಲಾದರೂ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ರೈಟ್ ಹೇಳು. ಮಾಯಾ, ವಿಶೇಷ ಪೂಜೆ ನಿನಗೆ ಮಾಡಬೇಕಾಗಿದೆ. ನಿನಗಿದೆ ಮಾರಿ ಹಬ್ಬ. ಸಿನಿಮಾ ಮಾಡೋರು ಎಷ್ಟು ಅಚ್ಚುಕಟ್ಟಾಗಿ ಪೂಜೆ ಮಾಡಿ ಎಲ್ರಿಗೂ ಸ್ವೀಟ್ ಹಂಚಿ ಆಮೇಲೆ ಅವ್ರ ಕೆಲಸನ ಶುರು ಮಾಡ್ಕೋತಾರೆ. ಒಳ್ಳೆ ಪದ್ಧತಿ ಅಲ್ವಾ ಸಿನಿಮಾದವ್ರದ್ದು? ಒಟ್ನಲ್ಲಿ ನಮ್ಮ ಕಾರ್ತಿ ಡೈರೆಕ್ಟ್ ಆಗ್ತಿದ್ದಾನಲ್ಲ, ಅದೇ ಖುಷಿ. ಯಾಕೆ ಮಾಯ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟೆ? ದೇವಸ್ಥಾನದಲ್ಲಿ ನಡೆದಿದ್ದು ನಿಂಗೆ ಬೇಜಾರಾಯ್ತಾ? ಹಾಗೇನಿಲ್ಲ ಅದಕ್ಕೆ. ಕೇರಳಕ್ಕೆ ಹೋಗಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಅಣ್ಣ ಹೇಳಿದ್ರು. ಅದನ್ನೇ ಹೇಳೋಗೋಣ ಅಂತ ಬಂದೆ. ಅದಕ್ಕೇನು ಅರ್ಜೆಂಟ್ ಇದೆ, ನಿಧಾನವಾಗಿ ಹೋದ್ರೆ ಆಯ್ತು ಬಿಡಿ. ಅದಕ್ಕೆ ಅರ್ಜೆಂಟ್ ಏನಿದೆ ಅಂತ ಕೇಳ್ತಿದ್ಯಲ್ಲ ಮಾಯಾ? ಈ ಮಾತು ನಿಜವಾಗ್ಲೂ ನೀನೇ ಹೇಳ್ತಿದ್ಯಾ ಅಥವಾ ಬೇರೆ ಯಾರು ಹೇಳಿಸ್ತಾ ಇದ್ದಾರಾ? ನಿನಗೆ ಕಣ್ಣು ಬರ್ಲಿ ಅಂತ ತಾನೇ ನಾವು ಕೇರಳಕ್ಕೆ ಹೋಗೋಣ ಅಂದಿದ್ದು. ನೀನು ಇವಾಗ ಅದನ್ನೇ ಬೇಡ ಅಂತ ಇದ್ಯಾ? ಹೌದು ಮಾಯಾ, ಬೈರ ಹೇಳ್ತಿರೋದು ಸರಿಯಾಗೇ ಇದೆ. ನನಗೇನೋ ನಿನ್ನ ಕಣ್ ವಿಚಾರನ ನೆಗ್ಲೆಕ್ಟ್ ಮಾಡೋದು ಸರಿ ಅನ್ನಿಸ್ತಿಲ್ಲ. ಅಣ್ಣ ಓಕೆ ಅಂದಾಯ್ತು, ಅಮ್ಮನೂ ರೆಡಿ ಇದ್ದಾರೆ, ಇನ್ನು ನಾವುಗಳು ಹೊರಡ್ಬೇಕಷ್ಟೇ. ಅದಕ್ಕೆ ಬೈರ, ನೀವೆಲ್ಲರೂ ನನ್ನ ಮೇಲೆ ಎಷ್ಟು ಕಾಳಜಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಇವತ್ತು ಯಾಕೋ ನನ್ನ ಮನಸ್ಸು ಸ್ವಲ್ಪ ಸರಿ ಇಲ್ಲ. ಇವತ್ತು ಪೂಜೆಯಲ್ಲಿ ನಡೆದಿರೋ ಘಟನೆ ನನಗಿನ್ನೂ ಕಾಡ್ತಿದೆ. ಸ್ವಲ್ಪ ಅದು ತಣ್ಣಗಾಗೋವರೆಗೂ ಕೇರಳ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಮಾಯಾ. ಪೂಜನ್ಗೆ ಹೇಳಿ ನಾನು ಲಗೇಜ್ ಪ್ಯಾಕ್ ಮಾಡಿಸ್ತೀನಿ, ನೀನು ಬೇಗ ರೆಡಿ ಆಗಿಬಿಡು, ಸರಿನಾ? ಅದಕ್ಕೆ ದಯವಿಟ್ಟು ನನಗೆ ಬಲವಂತ ಮಾಡಬೇಡಿ. ಇಲ್ಲೇ ಬೆಂಕಿ ತಗಲಿ ಈ ರೀತಿ ಆಗಿರ್ಬೇಕಾದ್ರೆ ಇನ್ನು ಕೇಳಕ್ಕೆ ಹೋದಾಗ ಇನ್ನೇನಾಗ್ಬೋದು? ಅದ್ರ ಯೋಚನೆ ಮಾಡಿದ್ರೆ ನಂಗೆ ತುಂಬ ಭಯ ಆಗ್ತಿದೆ. ಇನ್ನೂ ಸ್ವಲ್ಪ ದಿನ ನಾನು ಎಲ್ಲಿಗೂ ಹೋಗೋ ಮನಸ್ಥಿತಿಲಿಲ್ಲ. ಅದಕ್ಕೆ ಅದಾದ್ಮೇಲೆ ನಾನೇ ಹೇಳ್ತೀನಿ, ಆಗ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ, ಸರಿನಾ? ನಿನಗೋಸ್ಕರನೇ ಕೇರಳಕ್ಕೆ ಹೋಗೋಣ ಅಂದಿದ್ದು. ಈಗ ನೀನೇ ಬೇಡ ಅಂತ ಇದೆಯಾ? ಅಣ್ಣನೂ ಬಲವಂತ ಮಾಡಲ್ಲ. ಸರಿ ಬಿಡು, ನಿನಗೆ ಯಾವಾಗ ಇಷ್ಟನೋ ಆಗಲೇ ಹೋಗೋಣ. ಥ್ಯಾಂಕ್ಸ್ ಬೈರಾ. ಏನಾಗಿದೆ ಮಾಯಾ ನಿನಗೆ? ನನಗೆ ಗೊತ್ತಿರೋ ಹಾಗೆ ನೀನು ಅಷ್ಟು ಸಣ್ಣ ವಿಚಾರಕ್ಕೆಲ್ಲ ಹೆದರೋಳಲ್ವಲ್ಲ? ಯಾವ ವಿಚಾರವಾಗಿ ಹೋಗೋದು ಬೇಡ ಅಂತ ಹೇಳ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊ ಮಾಯಾ. ನೀವು ಅಂದ್ಕೊಂಡಾಗೆ ಏನೂ ಇಲ್ಲ ಅದಕ್ಕೆ. ಸರಿ, ಇದ್ರ ಮೇಲೆ ನಾನೇನು ಕೇಳಲ್ಲ, ನಿನ್ನಿಷ್ಟ. ಹಲೋ, ಏನು ವಿಷಯ? ಪಾಪ ಕಂದಮ್ಮಂಗೆ ಏನೂ ಗೊತ್ತೇ ಇಲ್ಲ. ಕೇಳ್ತಿರೋದು ನೋಡು, ನಿನಗೆ ಕಬ್ಬಣ ಕಾಯಿಸಿ ನಾಲ್ಗೆ ಮೇಲೆ ಬರ ಎಳಿಬೇಕು, ಆಗ್ಲೇ ನಿನಗೆ ಬುದ್ಧಿ ಬರೋದು. ಅಲ್ಲ, ದೀಪದ ಎಣ್ಣೆ ಬದಲಿಗೆ ಪೆಟ್ರೋಲ್ ಹಾಕ್ಸಿದ್ಯಲ್ಲ, ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಪೆಟ್ರೋಲಾ? ಯಾವ ಪೆಟ್ರೋಲು? ಗಾಡಿಗೆ ಹಾಕ್ತಾರಲ್ಲಮ್ಮ, ಆ ಪೆಟ್ರೋಲು. ಬೆಳ್ಳಿ ಮುಖ ಸುಟ್ಟೋಗ್ಬೇಕು ಅಂತ ದೀಪದ ಎಣ್ಣೆ ಬದಲಿಗೆ ಪೆಟ್ರೋಲ್ ಹಾಕಿದೆಯಲ್ಲ, ಆ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ನನಗೂ ಇದಕ್ಕೂ ಸಂಬಂಧ ಇಲ್ಲ ರಾಜ. ನಿನಗೂ ಇದಕ್ಕೂ ಸಂಬಂಧ ಇಲ್ಲದೆ ಇರ್ಬೋದು, ಆದ್ರೆ ನೀನ್ ಹೇಳಿದ್ದನ್ನೇ ನಿಮ್ಮ ಅಪ್ಪ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಪೂಜಾರಿನ ಹೆದರ್ಸಿ ಬೆದರ್ಸಿ ದೀಪದ ಎಣ್ಣೆ ಬದಲಿಗೆ ಪೆಟ್ರೋಲ್ ಹಾಕ್ಸಿದ್ಯಾ, ಹೌದು ತಾನೇ? ಇದನ್ನೆಲ್ಲ ಮಾಡಿರೋದು ಅಪ್ಪನೇ ರಾಜ. ಈ ವಿಷಯದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಅಂದ್ರೆ
ನಾನು ನಿನಗೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೀನೆಂಥ ಮನೆ ಹಾಳಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಗ ನಿನ್ನನ್ನು ಈಸಿಯಾಗಿ ನಂಬ್ತಾ ಇದ್ದೆ, ಯಾಕಂದರೆ ಲವ್ವಲ್ಲಿ ಬಿದ್ದು ಪಾಗಲ್ಲಾಗಿ ಹೋಗಿದ್ದೆ. ಆದರೆ ಈಗ ಫಿನಿಕ್ಸ್ ಆಗಿದ್ದೀನಿ. ನನ್ನನ್ನು ಹಿಡಿಯೋದಿರಲಿ, ನೋಡೋಕ್ಕೂ ಆಗಲ್ಲ. ಮೊದಲೇ ಕಣ್ ಕಾಣಲ್ಲ ನಿನಗೆ. ನೋಡು, ನಿನಗೆ ವಾರ್ನಿಂಗ್ ಕೊಟ್ಟು ಸಾಕ ಹೋಗಿದೆ. ಈಗೇನು ಮಾಡಿರೋ ತಪ್ಪನ್ನ ಒಪ್ಕೋತೀಯೋ ಅಥವಾ ಆ ಡಾಕ್ಯುಮೆಂಟ್ಸ್ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ಲೋ? ಬೇಡ ಬೇಡ ಬೇಡ, ನಾನು ಮಾಡಿರೋ ತಪ್ಪನ್ನ ನಾನು ಒಪ್ಕೋತೀನಿ. ನಾನು ನಿಮ್ಮನೆಯಲ್ಲೇ ಇದ್ದು ನನ್ನೆದ್ರೆ ಇಲ್ದಿರೋ ನಾಟಕಗಳನ್ನ ಆಡ್ತಾ ಇದ್ದೀನಿ. ಒಂದು ವೇಳೆ ನಾನು ನಿಮ್ಮನೇಲಿ ಇಲ್ಲ ಅಂದಿದ್ದಿದ್ರೆ ಪಾಪ ಆ ಬೆಳ್ಳಿ ಪಾಡಿ ಏನಾಗಬೇಡ. ನಿಮ್ಮ ಮನೆಗೆ ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೆ ಅಲ್ವಾ? ಗರುಡ ಪುರಾಣದಲ್ಲಿ ಪಾಪ ಮಾಡಿದವರಿಗೆ ಒಂದೊಂದು ಶಿಕ್ಷೆ ಅಂತ ಇರುತ್ತೆ. ಆದರೆ ನಿನಗೆ ಹಾಗಾಗಬಾರ್ದು. ಭೂಲೋಕದಲ್ಲೇ ನಿನಗೆ ಶಿಕ್ಷೆ ಆಗಬೇಕು. ಅದಕ್ಕೋಸ್ಕರನೇ ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ಶಿಕ್ಷೆ ಕೊಡುವಂಥ ತಪ್ಪು ನಾನು ಏನು ಮಾಡಿದೆ ರಾಜ? ಮೊದಲೇ ಕಣ್ ಕಾಣಿಸಲ್ಲ. ಈ ಮುಗ್ದೆ ಮೇಲೆ ಅಷ್ಟೊಂದು ಕೋಪ ಯಾಕೆ? ಬೇಡ ರಾಜ, ನನ್ನನ್ನು ಸುಮ್ಮನೆ ಬಿಟ್ಬಿಡು. ಯಾವುದೋ ಮೂಲೆಯಲ್ಲಿ ನಾನು ಬದುಕೋತೀನಿ. ನೋ 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 ನೋ, ನಿನ್ನನ್ನು ಚಾನ್ಸೇ ಇಲ್ಲ. ಪ್ಲೀಸ್ ರಾಜ, ನಿನ್ನ ಕೈ ಮುಗಿತೀನಿ, ಬೇಕಿದ್ರೆ ಕಾಲಿಗೆ ಬೀಳ್ತೀನಿ. ಸರಿ, ಆದರೆ ಒಂದು ಕಂಡೀಷನ್. ಏನದು? ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಂಡು ಚಾಚು ತಪ್ಪದೆ ಮಾಡಬೇಕು. ಮಾಡದೆ ಇದ್ರೆ ಕೇಳ್ತೀನಿ, ನೀನು ಹೇಳ್ದಾಗ ಕೇಳ್ತೀನಿ. ಅದು ಏನು ಮಾಡಬೇಕು ಅಂತ ಹೇಳು. ಹೇಳ್ತೀನಿ. ಅದಕ್ಕೆ ತಾನೇ ಇಷ್ಟೊಂದು ಪೀಠಿಗೆ ಹಾಕ್ತಾ ಇರೋದು. ಇವತ್ತು ಏನೆಲ್ಲ ನಡೀತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಪಾಪ ಮುದ್ದು ಸರ್ ಮೊದಲೇ ಬೇಜಾರಾಗಿರ್ತಾರೆ. ಅವರು ಮೊದಲು ನೆನ್ಪು ಮಾಡ್ಕೊಳ್ಳೋದೇ ನಿನ್ನನ್ನು. ಯಾಕಂದರೆ ನಾಟಕ ಮಾಡಿಕೊಂಡು ಗೊಂಬೆ ಥರ ಆಟಾಡಿಸ್ತಿದ್ಯಲ್ಲ ಅವ್ರನ್ನ, ಅದಕ್ಕೆ. ಯಾಕೆ ಕೋಪ ಬಂತ? ಹಾಗೆಲ್ಲ ಕೋಪ ಮಾಡ್ಕೋಬಾರ್ದು ಚಿನ್ನ, ಸುಮ್ಮನೆ ಕೇಳಿಸ್ಕೊ. ಮುತ್ತು ಸರ್ ಬಂದು ನಿನ್ನ ಹತ್ರ ಪ್ರೀತಿಯಿಂದ ಕೇರಳಕ್ಕೆ ಹೋಗೋಣ ಅಂತ ಕೇಳ್ಕೊತಾರೆ. ಆಗ ನೀನು ಹಲ್ಗಿಂಚ್ಕೊಂಡು ಹಿ ಆಯಿತು ಹೋಗೋಣ ಅಂತ ಹೇಳಬಾರ್ದು. ಇನ್ನೊಂದ್ಸಲ ಯಾವಾಗಲಾದರೂ ಹೋಗೋಣ ಅಂತ ಅದು ಇದು ಕತೆ ಹೇಳಿ ಕೇರಳ ಟ್ರಿಪ್ನ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡಬೇಕು. ನಾನು ಕ್ಯಾನ್ಸಲ್ ಮಾಡಬೇಕಾ? ಇಲ್ಲ, ಸತ್ತೋಗಿರೋ ನಿಮ್ಮ ಅಜ್ಜಿನ ಕರೆಸ್ಬಿಟ್ಟು ಅವ್ರ ಹತ್ರ ಹೇಳ್ಸೋಣ, ಸರಿನಾ? ಇದು ತುಂಬ ಕಷ್ಟ ರಾಜ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ನಾನು ಹಾಗೆ ಹೇಳೋದು. ನೀನು ಜಾಣ ಮರಿ ಥರ ಹೇಳಿದ್ದನ್ನು ಮಾಡಬೇಕು, ಪ್ರಶ್ನೆ ಮಾಡಬಾರ್ದು, ತಿಳಿತಾ?